ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಕಣ ದಿನಕ್ಕೆ ರಂಗೇರ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಮಮತಾ ಬ್ಯಾನರ್ಜಿ ಅವ್ರನ್ನ ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅಂತ ಕೊಂಡು ಟೊಂಕ ಕಟ್ಟಿ ನಿಂತಿದೆ ಬಿಜೆಪಿ. ಅದಕ್ಕಾಗಿ ಅವ್ರು ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಈ ಪ್ರಯತ್ನಕ್ಕೆ ಏನಾದ್ರೂ ಫಲ ಸಿಗುವಂತ ಸಾಧ್ಯತೆ ಇದೆಯಾ? ಭವಾನಿಪುರದಲ್ಲಿ ಏನ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ರಿಪೋರ್ಟ್ ಅನ್ನ ನಾನು ನಿಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಎತ್ತರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, 2021 ಚುನಾವಣೆ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಅವರು ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ತೊಡೆ ತಟ್ಟಿದ್ರು. ನಿಮಗೆ ಧೈರ್ಯ ಇದ್ರೆ ನನ್ನ ಎದುರುಗಡೆ ಚುನಾವಣೆಯಲ್ಲಿ ನಿಂತು ಗೆದ್ದು ತೋರಿಸಿ ಅಂತೇಳಿ ಹೇಳಿದ್ರು. ಆಗ ಮಮತಾ ಬ್ಯಾನರ್ಜಿ ಅವರು ಸುವೇಂದು ಅಧಿಕಾರಿ ಅವರ ಈ ಚಾಲೆಂಜ್ ಏನಿದೆ ಇದನ್ನ ಅಕ್ಸೆಪ್ಟ್ ಮಾಡಿದ್ರು. ನಂದಿ ಗ್ರಾಮದಲ್ಲಿ ಹೋಗಿ ಸುವೇಂದು ಅಧಿಕಾರಿ ಎದುರುಗಡೆ ಚುನಾವಣಾ ಕಣಕ್ಕಿಳಿದ್ರು. ಆದ್ರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೀನಾಯವಾಗಿ ಸೋತ್ರು. ಕೊನೆಗೆ ಭವಾನಿಪುರದ ಬೈ ಇಲೆಕ್ಷನ್ ನಲ್ಲಿ ಅವರು ಗೆದ್ದು ಬಂದ್ರು. ಇದಿಷ್ಟು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಬಾರಿ ಕೂಡ ಅಷ್ಟೇ ಮಮತಾ ಬ್ಯಾನರ್ಜಿ ಅವರು ಪುನಃ ಭವಾನಿಪುರದಿಂದನೇ ತಮ್ಮ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ಹಾಗೇನೆ ಈ ಬಾರಿ ಕೂಡ 2021 ಚುನಾವಣಾ ಫಲಿತಾಂಶ ಏನಿದೆ ಅದನ್ನೇ ರಿಪೀಟ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ಸುವೇಂದು ಅಧಿಕಾರಿ ಅವರನ್ನ ಮಮತಾ ಬ್ಯಾನರ್ಜಿ ಅವರ ಎದುರುಗಡೆ ಕಣಕ್ಕಿಳಿಸಿದ್ದಾರೆ. ಇಲ್ಲಿ ಸುವೇಂದು ಅಧಿಕಾರಿ ಅವರು ನಂದಿಗ್ರಾಮದಲ್ಲೂ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಹಾಗೇನೆ ಭವಾನಿಪುರದಲ್ಲಿ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಇರುವಂತ ಕುತೂಹಲ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಈ ಬಾರಿ ಗೆಲ್ಲಬಹುದಾ ಅಥವಾ ಸೋಲ್ತಾರಾ, ಈ ರೀತಿಯಾದಂತಹ ಕುತೂಹಲ ಎಲ್ರಿಗೂ ಇದೆ. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತಹ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ನೋಡಿದ್ರೆ ಮಮತಾ ಬ್ಯಾನರ್ಜಿ ಅವರು ಇಲ್ಲಿ ಗೆಲ್ಲಬಹುದು. ಅವ್ರು ಗೆದ್ರು ಕೂಡ ಅದಕ್ಕಾಗಿ ಬಹಳಷ್ಟು ಹರಸಾಹಸ ಮಾಡಬೇಕಾಗ್ತದೆ ಅನ್ನೋ ಒಂದು ರಿಪೋರ್ಟ್ ಭವಾನಿಪುರದಿಂದ ಬರ್ತಾ ಇದೆ. ಹಾಗಾದ್ರೆ ಭವಾನಿಪುರದಲ್ಲಿ ಏನಾಗ್ತಾ ಇದೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನಮ್ಗೆ ಹೇಳ್ಕೊಂತ ಹೋಗ್ತೇನೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಎದುರುಗಡೆ ಸುವೇಂದು ಅಧಿಕಾರಿ ಅವ್ರನ್ನೇ ಕಣಕ್ಕಿಳಿಸ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವ್ರನ್ನ ಒಂದು ಕ್ಷೇತ್ರಕ್ಕೆ ಕಟ್ಟಿ ಹಾಕ್ಬಿಡ್ಬೇಕು. ಅವರು ಫ್ರೀಯಾಗಿ ಇಡೀ ರಾಜ್ಯದಲ್ಲಿ ಓಡಾಡಬಾರ್ದು, ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕಾಗಿ ಅವರು ಹೆಣಗಾಡಬೇಕು. ಈ ನಿಟ್ಟಿನಲ್ಲಿ ಬಿಜೆಪಿ ಅಲ್ಲಿ ಸುವೇಂದು ಅಧಿಕಾರಿ ಅವ್ರನ್ನ ಕಣಕ್ಕಿಳಿಸಿದೆ. ಇದು ತಕ್ಕ ಮಟ್ಟಿಗೆ ವರ್ಕೌಟ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. 2021 ಬೈ ಇಲೆಕ್ಷನ್ ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಪ್ರಿಯಾಂಕಾ ಅವರ ಎದುರುಗಡೆ 58,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈ ಬಾರಿ ಅವರಿಗೆ ಅಷ್ಟೊಂದು ಲೀಡ್ ಸಿಗುವಂತ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕೆಲವೊಂದು ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಇಲ್ಲಿ ಸೋತ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ಕೂಡ ಅವರು ಕೊಡ್ತಾ ಇದ್ದಾರೆ. ಭವಾನಿಪುರದಲ್ಲಿ ಪ್ರತಿ ಇಲೆಕ್ಷನ್ ನಲ್ಲಿ 40,000-50,000 ವೋಟ್ಗಳು ಟಿಎಂಸಿ ಅಗೇನ್ಸ್ಟ್ ಆಗಿ ಕಾಸ್ಟ್ ಆಗ್ತಾ ಇತ್ತು. ಅಂದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಹೋಗ್ತಾ ಇತ್ತು, ಉಳಿದಂತ ವೋಟ್ ಮಮತಾ ಬ್ಯಾನರ್ಜಿ ಅವ್ರ ಕಡೆ ಹೋಗ್ತಾ ಇತ್ತು. ಹಾಗಾಗಿ ಟಿಎಂಸಿ ಅವರು ಅಲ್ಲಿ ಗೆದ್ದು ಬರ್ತಾ ಇದ್ರು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಅಥವಾ ಕಮ್ಯುನಿಸ್ಟ್ ಪಕ್ಷ ಸಂಪೂರ್ಣವಾಗಿ ವೀಕ್ ಆಗಿ ಹೋಗಿದೆ. ಅಂದ್ರೆ ಅವರು ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಲೆಕ್ಕಕ್ಕಿಲ್ಲದಿದ್ದಂತಹ ಪಾರ್ಟಿಗಳಾಗ್ಬಿಟ್ಟಿದೆ. ಹಾಗಾಗಿ ಇಲ್ಲೇನಿದ್ರು ಕೂಡ ನೇರವಾದಂತಹ ಹೋರಾಟ ಬಿಜೆಪಿ ಮತ್ತು ಟಿಎಂಸಿ ನಡುವೆ ನಡೀತಾ ಇದೆ. ಹಾಗೇನೆ ಭವಾನಿಪುರದಲ್ಲಿ ಹಿಂದಿ ಮಾತಾಡುವಂತಹ 40% ಜನರಿದ್ದಾರೆ. ಇದರಲ್ಲಿ ಬಹಳಷ್ಟು ಜನ ಗುಜರಾತಿಗಳಿದ್ದಾರೆ, ಹಾಗೇನೆ ಪಂಜಾಬ್ನವರಿದ್ದಾರೆ ಅಥವಾ ಉತ್ತರ ಪ್ರದೇಶ ಈ ಕಡೆಯವರಿದ್ದಾರೆ. ಇವರೆಲ್ಲರೂ ಸಾಮಾನ್ಯವಾಗಿ ಟಿಎಂಸಿಗೆ ವಿರುದ್ಧವಾಗಿ ಮತವನ್ನ ಚಲಾಯಿಸ್ತಾರೆ ಅಂತೇಳಿ ಹೇಳ್ತಾನೆ ಇದ್ದಾರೆ. ಈ ರೀತಿ ಆಗ್ಲಿಕ್ಕೂ ಕೂಡ ಕಾರಣ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರ ಒಂದು ಸ್ಟ್ರಾಟಜಿ. ಮಮತಾ ಬ್ಯಾನರ್ಜಿ ಅವರು ಸಾಮಾನ್ಯವಾಗಿ ಪ್ರತಿ ಚುನಾವಣೆಯಲ್ಲಿ ಭಾಷೆಯ ವಿಷಯವನ್ನ ಮುನ್ನೆಲೆ ತರ್ತಾರೆ. ಅಂದ್ರೆ ಪಶ್ಚಿಮ ಬಂಗಾಳ ಏನಿದ್ರು ಕೂಡ ಬೆಂಗಾಳಿಗಳಿಗೆ ಮಾತ್ರ, ಬೇರೆಯವರಿಗೆ ಇಲ್ಲಿ ನಾವು ಅವಕಾಶವನ್ನು ಕೊಡಬಾರದು. ಈ ರೀತಿಯಾಗಿ ಬಂಗಾಳಿ ಭಾಷೆ ಯಾರೆಲ್ಲ ಮಾತಾಡ್ತಾರೋ ಅವ್ರನ್ನ ಟಿಎಂಸಿ ಹತ್ತ ಸೆಳಿಲಿಕ್ಕೆ ಪ್ರಯತ್ನಿಸ್ತಾರೆ. ಅದೇ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಕೂಡ ಅವರು ಪ್ರಯತ್ನ ಪಟ್ಟೆ ಪಡ್ತಾರೆ. ಆದ್ರೆ ಈ ಬಾರಿ ಸ್ವಲ್ಪ ಪರಿಸ್ಥಿತಿ ಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದಿ ಮಾತಾಡುವಂತಹ ಜನರು ಖಂಡಿತವಾಗಿ ಮಮತಾ ಬ್ಯಾನರ್ಜಿ ಅವರು ವೋಟ್ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಹಿಂದೂಗಳ ಮತ ಈ ಬಾರಿ ಕ್ರೋಢೀಕರಣಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಆ ರೀತಿ ಅನ್ನೋದ್ರ ಆದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಖಂಡಿತವಾಗಿ ಸಂಕಷ್ಟ ಉಂಟಾಗ್ತದೆ. ಈ ರೀತಿಯಾದಂತಹ ವರದಿ ಭವಾನಿಪುರದಿಂದ ಬರ್ತಾ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಟಿಎಂಸಿಗೆ ಸಾಮಾನ್ಯವಾಗಿ ಮುಸಲ್ಮಾನ್ ಮತ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅವರು ಟಿಎಂಸಿಯನ್ನ ಬಿಟ್ಟು ಬೇರೆಯವರಿಗೆ ಸಾಮಾನ್ಯವಾಗಿ ವೋಟ್ ಅನ್ನ ಹಾಕೋದಿಲ್ಲ. ಆದ್ರೆ ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಮತಗಳು ಡಿವೈಡ್ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ, ಓವೈಸಿಯ ಪಕ್ಷ ಮತ್ತು ಹುಮಾಯೂನ್ ಕಬೀರ್ ಅವರ ಪಕ್ಷ ಏನಿದೆ ಆ ಪಕ್ಷಕ್ಕೆ ಒಂದಿಷ್ಟು ಮತಗಳು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೇನೆ ಮಮತಾ ಬ್ಯಾನರ್ಜಿ ಅವರಿಗೆ ಆಗ್ತಿರುವಂತ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, SIR ಪ್ರಕ್ರಿಯೆ ನಡೆದ ನಂತರ ಭವಾನಿಪುರದಲ್ಲಿ 47,000 ವೋಟ್ಗಳು ಡಿಲೀಟ್ ಆಗಿ ಹೋಗಿದೆ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. 47,000 ಮತಗಳು ಏನ್ ಡಿಲೀಟ್ ಆಗಿದೆ, ಇದಿಷ್ಟು ಕೂಡ ಮಮತಾ ಬ್ಯಾನರ್ಜಿ ಅವರ ವೋಟ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಹೆಚ್ಚು ಕಡಿಮೆ 47,000 ಅಲ್ಲದಿದ್ರು ಕೂಡ ಒಂದು 35,000 ವೋಟ್ಗಳಾದ್ರೂ ಕಮ್ಮಿ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 25% ಮುಸಲ್ಮಾನ್ ಮತದಾರರಿದ್ರೆ, ಉಳಿದಂತಹ ಮತದಾರರು ಹಿಂದೂಗಳು ಮತ್ತು ಬೇರೆ ಬೇರೆ ಮತದವರಾಗಿದ್ದಾರೆ. ಒಂದ್ ವೇಳೆ ಹಿಂದೂಗಳ ಮತ ಏನಾದ್ರೂ ಕ್ರೋಢೀಕರಣಗೊಂಡ್ರೆ ಖಂಡಿತವಾಗಿ ಮಮತಾ ಬ್ಯಾನರ್ಜಿ ಅವರು ಇಲ್ಲಿ ಸೋಲ್ತಾರೆ.
ಹಾಗೇನೆ ಬಿಜೆಪಿಯವರಿಗೆ ಇಲ್ಲಿ ತಾವು ಗೆಲ್ತೇವೆ ಅನ್ನೋ ಆತ್ಮವಿಶ್ವಾಸ ಬರ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ 2023ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ಭವಾನಿಪುರದಲ್ಲಿ ಟಿಎಂಸಿ ಪಕ್ಷ ಕೇವಲ 8,000 ವೋಟ್ಗಳನ್ನು ಮಾತ್ರ ಲೀಡ್ ತಗೊಂಡಿತ್ತು. ಹಾಗೇನೆ ಅಲ್ಲಿರುವಂತಹ ಒಟ್ಟು 8 ವಾರ್ಡ್ಗಳಲ್ಲಿ 5 ವಾರ್ಡ್ಗಳಲ್ಲಿ ಬಿಜೆಪಿ ಲೀಡ್ ಅನ್ನ ಗಳಿಸಿತ್ತು. ಉಳಿದಂತ 3 ವಾರ್ಡ್ಗಳಲ್ಲಿ ಟಿಎಂಸಿ ಲೀಡ್ ಅನ್ನ ಪಡ್ಕೊಂಡಿತ್ತು. ಹಾಗಾಗಿ ಬಿಜೆಪಿಯವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಗೊಂದು ಚಾನ್ಸ್ ಖಂಡಿತವಾಗಿ ಸಿಗ್ತದೆ ಅಂತಕೊಂಡು ಭಾವಿಸಿದ್ದಾರೆ. ಅದಕ್ಕಾಗಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರು ಮುಳುವಾಗ್ತಾ ಇರುವಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಬಾರಿಯ ಚುನಾವಣೆ ಅತ್ಯಂತ ಸ್ಟ್ರಿಕ್ಟ್ ಆಗಿ ನಡೆಯುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ, ಈಗಾಗಲೇ ಸಿಎಪಿಎಫ್ ಸಿಬ್ಬಂದಿ ಇಡೀ ಪಶ್ಚಿಮ ಬಂಗಾಳವನ್ನ ಟೇಕ್ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿರುವಂತಹ ಜನರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ಹಾಗೇನೆ ಯಾರಾದ್ರೂ ಗಲಭೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅವರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಸಿಎಪಿಎಫ್ ಪಡೆ ತಯಾರಾಗಿ ನಿಂತಿದೆ. ಆದ್ರಿಂದಾಗಿ ಈ ಬಾರಿ ಈ ಗಲಭೆಕೋರರ ಕಾಟ ಸ್ವಲ್ಪ ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಅಲ್ಲಿ ಸ್ಟ್ರಿಕ್ಟ್ ಆದಂತ ಇಲೆಕ್ಷನ್ ನಡೆದು ಎಲ್ಲರೂ ಕೂಡ ಭಯಮುಕ್ತವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸಿದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನಿಸ್ತಾ ಇದೆ. ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಮಮತಾ ಬ್ಯಾನರ್ಜಿ ಅವರು ಫೇಸ್ ಮಾಡ್ತಾ ಇರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಆಡಳಿತ ವಿರೋಧಿ ಅಲೆ. ಹಾಗೇನೆ ಈಗಾಗಲೇ ಅವರು ಹಿಂದೂಗಳ ವಿರೋಧಿ ಅಂತ ತಗೊಂಡು ಒಂದು ಹಣೆಪಟ್ಟಿನ ಕೂಡ ಹಾಕೊಂಡಿದ್ದಾರೆ. ಇದೆಲ್ಲದೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಉಲ್ಟಾ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಬಾರಿಯ ಚುನಾವಣೆ ಅನ್ನೋದು ಅಗ್ನಿ ಪರೀಕ್ಷೆ ಅನ್ಸ್ಕೊಳ್ತಾ ಇದೆ. ಒಂದು ಕಡೆಯಿಂದ ಅವರು ಓಲೈಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಈ ಓಲೈಕೆ ಕೂಡ ವರ್ಕೌಟ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಖಂಡಿತವಾಗಿ ಸೋಲ್ತಾರೆ ಅಂತಕೊಂಡು ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವು ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ಗೆಲ್ತಾರೆ, ಆದ್ರೆ ಗೆಲುವಿನ ಅಂತರ ಅನ್ನೋದು ತುಂಬಾ ಕಮ್ಮಿ ಇರ್ತದೆ. ಹಾಗಾಗಿ ಯಾರು ಬೇಕಾದ್ರೂ ಇಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆಗೆ ಇನ್ನು ಬಹಳಷ್ಟು ದಿನಗಳಿರೋದ್ರಿಂದ ಅಷ್ಟರೊಳಗಡೆ ಏನ್ ಮ್ಯಾಜಿಕ್ ಬೇಕಾದ್ರೂ ಆಗುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಪ್ಲಸ್ ಕೂಡ ಆಗ್ಬಹುದು, ಅಥವಾ ದಿನಗಳದಂತೆ ಮಮತಾ ಬ್ಯಾನರ್ಜಿ ಅವರಿಗೆ ಮೈನಸ್ ಆಗ್ತಾ ಹೋಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇದ್ರ ನಡುವೆ ಬಿಜೆಪಿ ಭವಾನಿಪುರವನ್ನ ಅತ್ಯಂತ ಪ್ರತಿಷ್ಠೆಯ ಕ್ಷೇತ್ರವಾಗಿ ಸ್ವೀಕರಿಸಿದೆ. ಅಂದ್ರೆ ಏನಾದ್ರೂ ಮಾಡಿ ಇಲ್ಲಿ ನಾವು ಗೆಲ್ಲೇಬೇಕು, ಆ ಮುಖಾಂತರ ಮಮತಾ ಬ್ಯಾನರ್ಜಿ ಅವರಿಗೆ ಮುಖಭಂಗ ಮಾಡಬೇಕು. ಒಂದ್ ವೇಳೆ ಟಿಎಂಸಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ್ರು ಕೂಡ ಮಮತಾ ಬ್ಯಾನರ್ಜಿ ಅವರು ಸೋತಿರ್ಬೇಕು. ಆ ಮೂಲಕ ಕಳೆದ ಚುನಾವಣೆಯಲ್ಲಿ ನಂದಿಗ್ರಾಮದಲ್ಲಿ ಏನಾಯ್ತು ಅದೇ ಇಲ್ಲಿ ಕೂಡ ರಿಪೀಟ್ ಆಗ್ಬೇಕು. ಈ ರೀತಿಯಾದಂತ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ಇದರಲ್ಲಿ ಭಾಗಶಃ ಅವರು ಯಶಸ್ಸನ್ನ ಗಳಿಸುವಂತ ಸಾಧ್ಯತೆ ಇದೆ ಅಂತ ತಿಳ್ಕೊಂಡು ಸರ್ವೆಗಳು ಹೇಳ್ತಾ ಇದೆ. ಯಾವುದಕ್ಕೂ ನಾವು ಕೆಲ ದಿನಗಳ ಮಟ್ಟಿಗೆ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಟಜಿ ಈ ಬಾರಿಯ ಚುನಾವಣೆಯಲ್ಲಿ ವರ್ಕೌಟ್ ಆಗ್ತದಾ ಅಥವಾ ವರ್ಕೌಟ್ ಆಗಲ್ವಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.